ಇದು ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ. ಡಿಕೆ ಶಿವಕುಮಾರ್ ಅಭಿಮಾನಿಗಳಿಗೆ ಶಾಕ್ ಕೊಡುವಂತ ಒಂದು ನ್ಯೂಸ್ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್. ವೀಕ್ಷಕರೇ, ರಾಜ್ಯ ರಾಜಕೀಯದ ಮತ್ತೊಂದು ಸ್ಫೋಟಕ ಸುದ್ದಿ. ಇಷ್ಟೆಲ್ಲ ಪ್ರತಿಭಟನೆಗಳು, ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳು ನಡೀತಾ ಇರೋದ್ರ ಮಧ್ಯೆ ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಸಿಎಂ ಪಟ್ಟದಿಂದ ಕೆಳಗಿಳಿಯಲ್ವಂತೆ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಹಾಗೂ ನನ್ನ ನಡುವೆ ಸೀಟು ಹಂಚಿಕೆ ಒಪ್ಪಂದ ಆಗಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೈಕಮಾಂಡ್ ಮುಂದೆ ಅಧಿಕಾರ ಹಸ್ತಾಂತರದ ಚರ್ಚೆನೇ ಆಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೇಜರ್ ನ್ಯೂಸ್ ಇದು. ಮುಂದಿನ 4 ಬಜೆಟ್ ಅನ್ನು ನಾನೇ ಮಂಡಿಸ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಡಿನ್ನರ್ ಮೀಟಿಂಗ್ ನಲ್ಲಿ ಆಪ್ತರ ಜೊತೆ ಸಿಎಂ ನಿನ್ನೆ ಅಷ್ಟೇ ಮಾತನಾಡಿರುವಂತದ್ದು. ಡಿಕೆ ಶಿವಕುಮಾರ್ ಹೈಕಮಾಂಡ್ಗೆ ಸಂದೇಶವನ್ನ ರವಾನಿಸಿದ್ರ ಸಿಎಂ ಸಿದ್ದರಾಮಯ್ಯ. ನಾನಂತೂ ಕುರ್ಚಿ ಬಿಟ್ಕೊಡಲ್ಲ ಅನ್ನುವಂತ ಒಂದು ಪ್ರಬಲ ಸಂದೇಶವನ್ನ ಸಿದ್ದರಾಮಯ್ಯ ಹೈಕಮಾಂಡ್ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರಿಗೂ ರವಾನಿಸಿದ್ರ ಅನ್ನುವಂಥದ್ದು. ಡಿಕೆ ಶಿವಕುಮಾರ್ ಈಗ ಸದ್ಯ ಫಾರಿನ್ ಟ್ರಿಪ್ ಅಲ್ಲಿ ಇದ್ದಾರೆ, ವಿದೇಶ ಪ್ರವಾಸದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ನಿನ್ನೆ ಡಿನ್ನರ್ ಮೀಟಿಂಗ್ ಆಯ್ತು. ಕಾಂಗ್ರೆಸ್ನ ಕೀ ಲೀಡರ್ಸ್ ಯಾರಿದ್ದಾರೆ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಪ್ರಮುಖ ನಾಯಕರುಗಳು, ಅವರೆಲ್ಲರೂ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಸೇರಿ ಒಂದು ಕೀ ಮೀಟಿಂಗ್ ಮಾಡಿದ್ರು. ಆ ನಂತರದಲ್ಲಿ ಸಿದ್ದರಾಮಯ್ಯ ಅವರಿಂದ ಇಂಥದ್ದೊಂದು ಹೇಳಿಕೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಸಿಎಂ ಪಟ್ಟ ಬಿಟ್ಟು ಕೊಡಲ್ಲ, ಅಧಿಕಾರ ಹಂಚಿಕೆಯ ಒಪ್ಪಂದವೇ ಆಗಿಲ್ಲ ಅನ್ನುವಂಥದ್ದು ಏನೆಲ್ಲ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಇಷ್ಟು ದಿನ ಬೂದಿ ಮುಚ್ಚಿದ ಕೆಂಡದಂತಿದ್ದಂತಹ ಟೀಮ್ ವಾರ್, ಟೀಮ್ ಡಿಕೆಶಿ, ಟೀಮ್ ಸಿದ್ದರಾಮಯ್ಯ ವಾರ್ ಈಗ ಬಯಲಿಗೆ ಬರ್ತಾ ಇದೆಯಾ ವಿಜಯ್? ಶ್ರೀಲಕ್ಷ್ಮಿ, ಮಹತ್ವದ ಬೆಳವಣಿಗೆಯಲ್ಲಿ ನಿನ್ನೆ ಸಚಿವ ಮಹದೇವಪ್ಪ ಅವರ ಮತ್ತು ಏನು ಸತೀಶ್ ಜಾರಕಿಹೊಳಿ ಮತ್ತು ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಪ್ತ ಬಳಗದ ಸಚಿವರು ಮತ್ತು ಶಾಸಕರು ಸಚಿವರ ಮನೆಯಲ್ಲಿ ನಿನ್ನೆ ಏನು ಡಿನ್ನರ್ ಮೀಟಿಂಗ್ ಆಗಿರುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಇತ್ತೀಚೆಗೆ ಅಂದ್ರೆ ಕಳೆದ ಸರ್ಕಾರ ಅಧಿಕಾರಕ್ಕೆ ಬಂದರಿಂದ ಕಳೆದ 5-6 ತಿಂಗಳಿಂದ ಮಹದೇವಪ್ಪ, ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಈ ಏನು ಪರಮೇಶ್ವರ್ ಮನೆಯಲ್ಲಿ ಸಚಿವರುಗಳ ಸಿಎಂ ಆಪ್ತ ಸಚಿವರ ಸಭೆ ನಡೀತಾ ಇತ್ತು. ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲ್ಗೊಂಡಿರಲಿಲ್ಲ. ನಿನ್ನೆ ಮಹತ್ವದ ಬೆಳವಣಿಗೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಾಲ್ಗೊಂಡಿರುವಂತಹ ಸಭೆ ಆಗಿರುವಂಥದ್ದು. ಈ ಮೂಲಕ ಒಂದು ಹೈಕಮಾಂಡ್ ಮತ್ತು ಡಿಕೆ ಶಿವಕುಮಾರ್ ಕೂಡ ಒಂದು ಸಂದೇಶವನ್ನು ಮಾಡಿದ್ರು. ಅದು ಒಂದು ಭಾಗ. ನಿನ್ನೆ ಮಾತಾಡುವಂತಹ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಸಾಕಷ್ಟು ರಾಜಕೀಯ ವಿಚಾರಗಳು ಕೂಡ ಚರ್ಚೆ ಆಯಿತು. ಕೆಪಿಸಿ ಅಧ್ಯಕ್ಷರ ಸಂಬಂಧಪಟ್ಟಂತೆ, ಬದಲಾವಣೆ ಸಂಬಂಧಪಟ್ಟಂತೆ, ಬೆಳಗಾವಿ ರಾಜಕಾರಣ ಇವೆಲ್ಲವೂ ಕೂಡ ಚರ್ಚೆ ಆಯಿತು. ಅದೇ ಬಹಳ ಪ್ರಮುಖವಾಗಿ ಮಹತ್ವದ ವಿಚಾರ, ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಏನು ಸಿದ್ದರಾಮಯ್ಯ ತಮ್ಮ ಆಪ್ತ ಸಚಿವರ ಬಳಿ ಒಂದು ಸಂದೇಶವನ್ನು ಕೊಟ್ಟರು, ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಆ ಆಪ್ತರ ಇನ್ಸೈಡ್ ಮೀಟಿಂಗ್ ನಲ್ಲಿ ಒಂದು ಸಹಜವಾಗಿ ಚರ್ಚೆ ಆಗುವಂತ ಸಂದರ್ಭದಲ್ಲಿ ಇತ್ತೀಚೆಗೆ ಡಿಕೆ ಶಿವಕುಮಾರ್ ಕೊಟ್ಟಂತ ಮುಖ್ಯಮಂತ್ರಿ ಬದಲಾವಣೆ ಮತ್ತು ಒಪ್ಪಂದ ಸಂಬಂಧಪಟ್ಟಂತೆ ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಅದರ ಸಂಬಂಧಪಟ್ಟಂತೆ ಕೂಡ ಒಂದು ಚರ್ಚೆ ಆಯಿತು. ಆಗ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಮಾತನ್ನ ಹೇಳಿರುವಂತದ್ದು, ಆಪ್ತ ಸಚಿವರ ಬಳಿ ಯಾವುದೇ ಕಾರಣ ಕೂಡ ಅಂದ್ರೆ ಪವರ್ ಶೇರಿಂಗ್ ಸಂಬಂಧಪಟ್ಟಂತೆ, ಅಧಿಕಾರ ಹಸ್ತಾಂತರ ಸಂಬಂಧಪಟ್ಟಂತೆ ಹೈಕಮಾಂಡ್ ನಲ್ಲಿ ಯಾವುದು ಕೂಡ ಚರ್ಚೆ ಆಗಿಲ್ಲ ಅಂತ ಹೇಳುವ ಮೂಲಕ ಸಚಿವರಿಗೆ ಒಂದು ಸಂದೇಶವನ್ನು ಕೊಟ್ಟಿರುವಂತದ್ದು, ಹೈಕಮಾಂಡ್ ಕೂಡ ಒಂದು ಸಂದೇಶವನ್ನು ಕೊಟ್ಟಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಇದು ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ. ಡಿಕೆ ಶಿವಕುಮಾರ್ ಅಭಿಮಾನಿಗಳಿಗೆ ಶಾಕ್ ಕೊಡುವಂತ ಒಂದು ನ್ಯೂಸ್ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್. ವೀಕ್ಷಕರೇ, ರಾಜ್ಯ ರಾಜಕೀಯದ ಮತ್ತೊಂದು ಸ್ಫೋಟಕ ಸುದ್ದಿ. ಇಷ್ಟೆಲ್ಲ ಪ್ರತಿಭಟನೆಗಳು, ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳು ನಡೀತಾ ಇರೋದ್ರ ಮಧ್ಯೆ ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಸಿಎಂ ಪಟ್ಟದಿಂದ ಕೆಳಗಿಳಿಯಲ್ವಂತೆ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಹಾಗೂ ನನ್ನ ನಡುವೆ ಸೀಟು ಹಂಚಿಕೆ ಒಪ್ಪಂದ ಆಗಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೈಕಮಾಂಡ್ ಮುಂದೆ ಅಧಿಕಾರ ಹಸ್ತಾಂತರದ ಚರ್ಚೆನೇ ಆಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೇಜರ್ ನ್ಯೂಸ್ ಇದು. ಮುಂದಿನ 4 ಬಜೆಟ್ ಅನ್ನು ನಾನೇ ಮಂಡಿಸ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಡಿನ್ನರ್ ಮೀಟಿಂಗ್ ನಲ್ಲಿ ಆಪ್ತರ ಜೊತೆ ಸಿಎಂ ನಿನ್ನೆ ಅಷ್ಟೇ ಮಾತನಾಡಿರುವಂತದ್ದು. ಡಿಕೆ ಶಿವಕುಮಾರ್ ಹೈಕಮಾಂಡ್ಗೆ ಸಂದೇಶವನ್ನ ರವಾನಿಸಿದ್ರ ಸಿಎಂ ಸಿದ್ದರಾಮಯ್ಯ. ನಾನಂತೂ ಕುರ್ಚಿ ಬಿಟ್ಕೊಡಲ್ಲ ಅನ್ನುವಂತ ಒಂದು ಪ್ರಬಲ ಸಂದೇಶವನ್ನ ಸಿದ್ದರಾಮಯ್ಯ ಹೈಕಮಾಂಡ್ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರಿಗೂ ರವಾನಿಸಿದ್ರ ಅನ್ನುವಂಥದ್ದು. ಡಿಕೆ ಶಿವಕುಮಾರ್ ಈಗ ಸದ್ಯ ಫಾರಿನ್ ಟ್ರಿಪ್ ಅಲ್ಲಿ ಇದ್ದಾರೆ, ವಿದೇಶ ಪ್ರವಾಸದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ನಿನ್ನೆ ಡಿನ್ನರ್ ಮೀಟಿಂಗ್ ಆಯ್ತು. ಕಾಂಗ್ರೆಸ್ನ ಕೀ ಲೀಡರ್ಸ್ ಯಾರಿದ್ದಾರೆ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಪ್ರಮುಖ ನಾಯಕರುಗಳು, ಅವರೆಲ್ಲರೂ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಸೇರಿ ಒಂದು ಕೀ ಮೀಟಿಂಗ್ ಮಾಡಿದ್ರು. ಆ ನಂತರದಲ್ಲಿ ಸಿದ್ದರಾಮಯ್ಯ ಅವರಿಂದ ಇಂಥದ್ದೊಂದು ಹೇಳಿಕೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್,
ಸಿಎಂ ಪಟ್ಟ ಬಿಟ್ಟು ಕೊಡಲ್ಲ, ಅಧಿಕಾರ ಹಂಚಿಕೆಯ ಒಪ್ಪಂದವೇ ಆಗಿಲ್ಲ ಅನ್ನುವಂಥದ್ದು. ಏನೆಲ್ಲ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ? ಇಷ್ಟು ದಿನ ಬೂದಿ ಮುಚ್ಚಿದ ಕೆಂಡದಂತಿದ್ದಂತಹ ಟೀಮ್ ವಾರ್, ಟೀಮ್ ಡಿಕೆಶಿ, ಟೀಮ್ ಸಿದ್ದರಾಮಯ್ಯ ವಾರ್ ಈಗ ಬಯಲಿಗೆ ಬರ್ತಾ ಇದೆಯಾ ವಿಜಯ್? ಶ್ರೀಲಕ್ಷ್ಮಿ, ಮಹತ್ವದ ಬೆಳವಣಿಗೆಯಲ್ಲಿ ನಿನ್ನೆ ಸಚಿವ ಮಹದೇವಪ್ಪ ಅವರ ಮತ್ತು ಏನು ಸತೀಶ್ ಜಾರಕಿಹೊಳಿ ಮತ್ತು ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಪ್ತ ಬಳಗದ ಸಚಿವರು ಮತ್ತು ಶಾಸಕರು ಸಚಿವರ ಮನೆಯಲ್ಲಿ ನಿನ್ನೆ ಏನು ಡಿನ್ನರ್ ಮೀಟಿಂಗ್ ಆಗಿರುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಇತ್ತೀಚೆಗೆ ಅಂದ್ರೆ ಕಳೆದ ಸರ್ಕಾರ ಅಧಿಕಾರಕ್ಕೆ ಬಂದರಿಂದ ಕಳೆದ 5-6 ತಿಂಗಳಿಂದ ಮಹದೇವಪ್ಪ, ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಈ ಏನು ಪರಮೇಶ್ವರ್ ಮನೆಯಲ್ಲಿ ಸಚಿವರುಗಳ ಸಿಎಂ ಆಪ್ತ ಸಚಿವರ ಸಭೆ ನಡೀತಾ ಇತ್ತು. ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲ್ಗೊಂಡಿರಲಿಲ್ಲ. ನಿನ್ನೆ ಮಹತ್ವದ ಬೆಳವಣಿಗೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಾಲ್ಗೊಂಡಿರುವಂತಹ ಸಭೆ ಆಗಿರುವಂಥದ್ದು. ಈ ಮೂಲಕ ಒಂದು ಹೈಕಮಾಂಡ್ ಮತ್ತು ಡಿ.ಕೆ. ಶಿವಕುಮಾರ್ ಕೂಡ ಒಂದು ಸಂದೇಶವನ್ನು ಮಾಡಿದ್ರು. ಅದು ಒಂದು ಭಾಗ. ನಿನ್ನೆ ಮಾತಾಡುವಂತಹ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಸಾಕಷ್ಟು ರಾಜಕೀಯ ವಿಚಾರಗಳು ಕೂಡ ಚರ್ಚೆ ಆಯಿತು. ಕೆಪಿಸಿ ಅಧ್ಯಕ್ಷರ ಸಂಬಂಧಪಟ್ಟಂತೆ, ಬದಲಾವಣೆ ಸಂಬಂಧಪಟ್ಟಂತೆ, ಬೆಳಗಾವಿ ರಾಜಕಾರಣ ಇವೆಲ್ಲವೂ ಕೂಡ ಚರ್ಚೆ ಆಯಿತು. ಅದೇ ಬಹಳ ಪ್ರಮುಖವಾಗಿ ಮಹತ್ವದ ವಿಚಾರ, ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಏನು ಸಿದ್ದರಾಮಯ್ಯ ತಮ್ಮ ಆಪ್ತ ಸಚಿವರ ಬಳಿ ಒಂದು ಸಂದೇಶವನ್ನು ಕೊಟ್ಟರು, ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಆ ಆಪ್ತರ ಇನ್ಸೈಡ್ ಮೀಟಿಂಗ್ ನಲ್ಲಿ ಒಂದು ಸಹಜವಾಗಿ ಚರ್ಚೆ ಆಗುವಂತ ಸಂದರ್ಭದಲ್ಲಿ ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಕೊಟ್ಟಂತ ಮುಖ್ಯಮಂತ್ರಿ ಬದಲಾವಣೆ ಮತ್ತು ಒಪ್ಪಂದ ಸಂಬಂಧಪಟ್ಟಂತೆ ಏನು ಹೇಳಿಕೆಯನ್ನು ಕೊಟ್ಟಿದ್ರು ಅದರ ಸಂಬಂಧಪಟ್ಟಂತೆ ಕೂಡ ಒಂದು ಚರ್ಚೆ ಆಯಿತು. ಆಗ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಮಾತನ್ನ ಹೇಳಿರುವಂತದ್ದು, ಆಪ್ತ ಸಚಿವರ ಬಳಿ ಯಾವುದೇ ಕಾರಣ ಕೂಡ ಅಂದ್ರೆ ಪವರ್ ಶೇರಿಂಗ್ ಸಂಬಂಧಪಟ್ಟಂತೆ, ಅಧಿಕಾರ ಹಸ್ತಾಂತರ ಸಂಬಂಧಪಟ್ಟಂತೆ ಹೈಕಮಾಂಡ್ ನಲ್ಲಿ ಯಾವುದು ಕೂಡ ಚರ್ಚೆ ಆಗಿಲ್ಲ ಅಂತ ಹೇಳುವ ಮೂಲಕ ಸಚಿವರಿಗೆ ಒಂದು ಸಂದೇಶವನ್ನು ಕೊಟ್ಟಿರುವಂತದ್ದು, ಹೈಕಮಾಂಡ್ ಕೂಡ ಒಂದು ಸಂದೇಶ ಕೊಟ್ಟಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಇದು ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ. ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳಿಗೆ ಶಾಕ್ ಕೊಡುವಂತ ಒಂದು ನ್ಯೂಸ್ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್. ವೀಕ್ಷಕರೇ, ರಾಜ್ಯ ರಾಜಕೀಯದ ಮತ್ತೊಂದು ಸ್ಫೋಟಕ ಸುದ್ದಿ. ಇಷ್ಟೆಲ್ಲಾ ಪ್ರತಿಭಟನೆಗಳು, ಇಷ್ಟೆಲ್ಲಾ ರಾಜಕೀಯ ಬೆಳವಣಿಗೆಗಳು ನಡೀತಾ ಇರೋದ್ರ ಮಧ್ಯೆ ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಸಿಎಂ ಪಟ್ಟದಿಂದ ಕೆಳಗಿಳಿಯಲ್ವಂತೆ ಸಿದ್ದರಾಮಯ್ಯ. ಡಿ.ಕೆ. ಶಿವಕುಮಾರ್ ಹಾಗೂ ನನ್ನ ನಡುವೆ ಸೀಟು ಹಂಚಿಕೆ ಒಪ್ಪಂದ ಆಗಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೈಕಮಾಂಡ್ ಮುಂದೆ ಅಧಿಕಾರ ಹಸ್ತಾಂತರದ ಚರ್ಚೆನೇ ಆಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೇಜರ್ ನ್ಯೂಸ್ ಇದು. ಮುಂದಿನ 4 ಬಜೆಟ್ ಅನ್ನು ನಾನೇ ಮಂಡಿಸ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಡಿನ್ನರ್ ಮೀಟಿಂಗ್ ನಲ್ಲಿ ಆಪ್ತರ ಜೊತೆ ಸಿಎಂ ನಿನ್ನೆ ಅಷ್ಟೇ ಮಾತನಾಡಿರುವಂತದ್ದು. ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ಗೆ ಸಂದೇಶವನ್ನ ರವಾನಿಸಿದ್ರ ಸಿಎಂ ಸಿದ್ದರಾಮಯ್ಯ, ನಾನಂತೂ ಕುರ್ಚಿ ಬಿಟ್ಕೊಡಲ್ಲ ಅನ್ನುವಂತ ಒಂದು ಪ್ರಬಲ ಸಂದೇಶವನ್ನ ಸಿದ್ದರಾಮಯ್ಯ ಹೈಕಮಾಂಡ್ ಹಾಗೂ ಡಿ.ಕೆ. ಶಿವಕುಮಾರ್ ಇಬ್ಬರಿಗೂ ರವಾನಿಸಿದ್ರ ಅನ್ನುವಂಥದ್ದು. ಡಿ.ಕೆ. ಶಿವಕುಮಾರ್ ಈಗ ಸದ್ಯ ಫಾರಿನ್ ಟ್ರಿಪ್ ಅಲ್ಲಿ ಇದ್ದಾರೆ, ವಿದೇಶ ಪ್ರವಾಸದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ನಿನ್ನೆ ಡಿನ್ನರ್ ಮೀಟಿಂಗ್ ಆಯ್ತು. ಕಾಂಗ್ರೆಸ್ನ ಕೀ ಲೀಡರ್ಸ್ ಯಾರ್ಯಾರಿದ್ದಾರೆ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಪ್ರಮುಖ ನಾಯಕರುಗಳು, ಅವರೆಲ್ಲರೂ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಸೇರಿ ಒಂದು ಕೀ ಮೀಟಿಂಗ್ ಮಾಡಿದ್ರು. ಆ ನಂತರದಲ್ಲಿ ಸಿದ್ದರಾಮಯ್ಯ ಅವರಿಂದ ಇಂಥದ್ದೊಂದು ಹೇಳಿಕೆ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಸಿಎಂ ಪಟ್ಟ ಬಿಟ್ಟು ಕೊಡಲ್ಲ, ಅಧಿಕಾರ ಹಂಚಿಕೆಯ ಒಪ್ಪಂದವೇ ಆಗಿಲ್ಲ ಅನ್ನುವಂಥದ್ದು. ಏನೆಲ್ಲ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ? ಇಷ್ಟು ದಿನ ಬೂದಿ ಮುಚ್ಚಿದ ಕೆಂಡದಂತಿದ್ದಂತಹ ಟೀಮ್ ವಾರ್, ಟೀಮ್ ಡಿಕೆಶಿ, ಟೀಮ್ ಸಿದ್ದರಾಮಯ್ಯ ವಾರ್ ಈಗ ಬಯಲಿಗೆ ಬರ್ತಾ ಇದೆಯಾ ವಿಜಯ್?